ಅನ್ಕೊಂಡಿದ್ದಾರೆ. ಅಣ್ಣ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ನನಗೆ ಶಕ್ತಿ ಬರುತ್ತೆ, ನನ್ನ ದರ ಆಗುತ್ತೆ, ನನ್ನ ಹತ್ತಿರದ ಇದಾಗುತ್ತೆ, ಎಲ್ಲ ಖಂಡಿತ ಸುಳ್ಳು. ನಿಮ್ಮ ಸೈಕಾಲಜಿ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎವ್ರಿಥಿಂಗ್ ಈಸ್ ಇನ್ ಯುವರ್ ಬ್ರೈನ್. ಸೊ ನೀವು ಅಂತಿಂದ ದಪ್ಪ ಆಗ್ತೀನಿ, ಸಿಗರೇಟ್ ಅನ್ನ ಹಾಕ್ತೀನಿ, ಅನುಕೂಲ ಶಕ್ತಿ ಬರುತ್ತೆ, ಅದನ್ನ ನನಗೆ ನಂಬಿಕೆ ಇಲ್ಲ. ಈಗ ನಾನು ಏನೇ ಕೆಲಸ ಮಾಡಬೇಕು. ಫಿಟ್ನೆಸ್ ಎಕ್ಸ್ಪರ್ಟ್ ಮೇಘನಾ ಗೌಡ ಅಂತ ನಾಯಕ ನಟಿ ಕೂಡ ಹೌದು. 2 ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರನ್ನ ವ್ಯಕ್ತ ಮಾಡ್ಕೋಣ. ನಮಸ್ಕಾರ ಮೇಘನಾ, ಹೇಗಿದ್ರಿ? ಹಾಗೆ ಪಾಂಡ್ಯನ್ ಅಂತ ಈಸ್ ಎ ಬಾಡಿ ಬಿಲ್ಡರ್. ನಮಸ್ಕಾರ ಪಾಂಡ್ಯ. ನಮಸ್ಕಾರ. ಹಾಗೆ ರವೀಂದ್ರ ಅಂತಿದ್ದಾರೆ, ನ್ಯಾಷನಲ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್. ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವ್ಯಕ್ತ ಮಾಡ್ಕೋಣ. ನಮಸ್ಕಾರ ರವೀಂದ್ರ. ರವೀಂದ್ರ, ನೀವು ಬಾಕ್ಸರ್, ರಾಷ್ಟ್ರೀಯ ಮಟ್ಟದಲ್ಲಿ ಬಾಕ್ಸಿಂಗ್ ಮಾಡ್ತೀವಿ. ಯಾವತ್ತಾದರೂ ಹಾವಿನ ರಕ್ತದ ಬಗ್ಗೆ ಕೇಳಿದ್ರ? ಇಲ್ಲ, ಕೇಳೇ ಇಲ್ಲ. ಕೇಳಿಲ್ಲ. ಇದು ಸೇವನೆ ಮಾಡ್ತಾರೆ ಅಂತೇಳಿ ಯಾವತ್ತೂ ಕೇಳಿಲ್ಲ. ಈಗ ಕೇಳಿದಾಗ ಏನನ್ಸುತ್ತೆ? ಇದು ಮೈಂಡ್ ಗೇಮ್ ಅಷ್ಟೇ. ಸೊ ಇದು ಬಾಕ್ಸಿಂಗ್ ಇದು ಫಿಸಿಕಲ್ ಗೇಮ್ ಅಲ್ಲ, ಅದು ಮೆಂಟಲ್ ಮೈಂಡ್ ಗೇಮ್ ಸಹ. ಇದರಲ್ಲಿ ಎದುರಾಳಿನ ಅಥವಾ ನಾನು ಏನೋ ಒಂದು ಸೇವನೆ ಮಾಡ್ತಾ ಇದ್ದೀನಿ ಅಂಥೇಳಿ ಒಂದು ಮಾನಸಿಕವಾಗಿ ಸೋಲಿಸುವಂಥ ಒಂದು ಪ್ರಯತ್ನ ಇದೆ, ಬಿಟ್ಟರೆ ಇದರಲ್ಲಿ ಬೇರೆ ಏನಿಲ್ಲ. ಸೊ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ವಿಜೇಂದರ್ ಸಹ ನನಗೆ ಒಂದು 7-8 ವರ್ಷದಿಂದ ಪರಿಚಯ. ಸೊ ನಾವು ಒಟ್ಟಿಗೆ ಆಡ್ಕೊಂಡ್ಬಂದಿದ್ದೇವೆ ಆತ. ಸೊ ಆತ ಒಳ್ಳೆ ವೆರಿ ಗುಡ್ ಬಾಕ್ಸರ್. ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಈತ ನಾನು ಹಾವಿಗೆ ರಕ್ತ ತಗೊಂಡಿದ್ದೇನೆ ಅದಕ್ಕಾಗಿ ಅಂತ ಹೇಳಿದಾಗ ವಿಜೇಂದರ್ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಆತ ಮನಸ್ಸಲ್ಲಿ ಬರ್ಬೋದು, ಈ ಥರ ಏನು ಈಸ್ ಮಚ್ ಮೋರ್ ಪವರ್ಫುಲ್ ದೆನ್ ಮೀ ಅಂತ. ಇದೊಂದು ಮೈಂಡ್ ಗೇಮ್. ಈಸ್ ಜಸ್ಟ್ ಟ್ರೈಂಗ್ ಟು ಪ್ಲೇ ವಿತ್ ದಿಸ್ ಮೈಂಡ್ ಗೇಮ್. ಇವನು ಹಾವಿನ ರಕ್ತ ಕೊಡ್ಕೊಂಡು ಬಂದಿದ್ದಾನೆ, ಬಹುಶಃ ಇವನಿಗೊಂದು ಶಕ್ತಿ ಸಿಕ್ಕಿರಬಹುದು ಅಂತ ಮಾನಸಿಕವಾಗಿ ಎದುರಾಳಿಗಳು ಕುಗ್ಗೋಗಬಹುದು. ಇದು ಟೋಟಲ್ ಅದೇ ಬೇರೆ ಏನಿಲ್ಲ. ಇದರಲ್ಲಿ ಯಾರ ರಿಸರ್ಚ್ ಏನು ಮಾಡಿ ಇದರಲ್ಲಿ ಇಷ್ಟು ಶಕ್ತಿ ಬರ್ತದೆ ಅಂತ ಹೇಳಿ ನಾನು ಎಲ್ಲೂ ಓದೇ ಇಲ್ಲ. ಇದು ಜಸ್ಟ್ ಅ ಮೈಂಡ್ ಗೇಮ್. ಇದು ಬಾಕ್ಸಿಂಗ್ ಅನ್ನೋದು ಇದು ಫಿಸಿಕಲ್ ಗೇಮ್ಗಿಂತ ಮೈಂಡ್ ಗೇಮ್. ನೀವು ಸ್ವಲ್ಪ ಸ್ಟ್ರೆಸ್ ಆದರೂ ಸಹ ಅಥವಾ ಸ್ವಲ್ಪ ಸ್ಟ್ರೆಸ್ ಆಗಲಿ, ಅದು ಸ್ವಲ್ಪ ಕೋಪ ಬರಲಿ ಮ್ಯಾಚಲ್ಲಿ ಆಡುವಾಗ, ಸೊ ನೀವು ಸೋಲ್ ಗ್ಯಾರಂಟಿ. ನೀವು ಬಾಕ್ಸಿಂಗ್ ರಿಂಗಲ್ಲಿದ್ದಾಗ ನಿಮ್ಗೊಂದು ಯಾರು ಪಂಚ್ ಬೀಳ್ತದೆ, ನೀವು ಹಂಗೆ ಕೋಪ ಬರ್ತದೆ ಅಂತ ಹೇಳಿದ್ರೆ ಬೆಟರ್ ಇಳಿದು ಬಾಕ್ಸಿಂಗ್ ರಿಂಗಿಂದ ಇಳಿದಿರೋದೇ ಉತ್ತಮ. ಯಾಕಂದರೆ ಕೋಪ ಬಂದ ತಕ್ಷಣ ಮ್ಯಾಚ್ ಸೋಲೋ ಗ್ಯಾರಂಟಿ. ಮೈಂಡ್ ಎಷ್ಟು ಕಾಮ್ ಇರ್ತದೆ ಅಷ್ಟು ಚೆನ್ನಾಗಿ ಆಗ್ತದೆ. ನೀವು ಎಸ್ 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 ಎಷ್ಟು ನಿಮ್ಮ ಮೈಂಡ್ ಎಷ್ಟು ಕಾಮ್ ಇರ್ತದೆ ಅಷ್ಟು ಚೆನ್ನಾಗಿ ಆಗ್ತೀರ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಮಗೆ ಅವನು ಏನೋ ತೊಗೊಂಡಿದ್ದೀನಿ ಅಂತ ಹೇಳಿ ಬಂದಾಗ ನಿಮ್ಮ ಮನಸ್ಸು ಫಸ್ಟೇ ಹೆದರ್ಬಿಟ್ಟಿರ್ತೀರ. ಸ್ವಲ್ಪ ನೀವು ಹೆದರಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಮೈಂಡಲ್ಲಿ ಅಷ್ಟು ವರ್ಕ್ ಆಗಲ್ಲ. ನೀವು ಅಷ್ಟು ಪಂಚಸ್ ಏನು ಹೊಡಿಬೇಕಂತ ಹೇಳ್ತೀರ, ಅದು ಮೈಂಡ್ ಅಷ್ಟು ಚೆನ್ನಾಗಿ ವರ್ಕ್ ಆಗಲ್ಲ. ಅಥವಾ ಸೋಲೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಜಸ್ಟ್ ಮೈಂಡ್ ಗೇಮ್, ಬೇರೆ